ಪಶ್ಚಿಮ ಭಾರತದ ಗಡಿಯಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸರ್ಕ್ರಿಕ್ ಏರಿಯಾ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿತು. ಆದರೆ ಭಾರತ ಪಾಕಿಸ್ತಾನದ ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಶ್ಚಿಮ ಭಾರತದ ಸರ್ಕ್ರಿಕ್ ಏರಿಯಾ ಮೇಲೆ ಪಾಕ್ ಡ್ರೋನ್ ದಾಳಿಯ ಪ್ರಯತ್ನವನ್ನು ಪಟ್ಟಿತ್ತು. ಆದರೆ ಭಾರತ ಆ ಡ್ರೋನ್ ದಾಳಿಯನ್ನು ವಿಫಲಗೊಳಿಸಿದೆ, ಡ್ರೋನ್ ಅನ್ನು ಹೊಡೆದುರುಳಿಸಿದೆ. ನಿನ್ನೆ ಇನ್ನೊಂದು ಕೆಲವೊಂದಿಷ್ಟು ಮಾಹಿತಿಗಳು ಹರಿದಾಡಿದ್ವು. ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು ಬಂಧನ ಮಾಡಲಾಗಿದೆ ಅಂತೇಳಿ ಮಾಹಿತಿಗಳ ಪ್ರಕಾರ ಅಂತಹ ಬೆಳವಣಿಗೆ ಪಾಕಿಸ್ತಾನದಲ್ಲಿ ನಡೆದಿಲ್ಲ. ಎರಡನೆಯದ್ದು ಕರಾಚಿಯ ಮೇಲೆ ನಿನ್ನೆ ದಾಳಿ ಆಗಿದೆ ಅಂಥೇಳಿ ಮಾಹಿತಿ ರಾತ್ರಿ, ಬಟ್ ಸದ್ಯಕ್ಕೆ ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಅಂತಹ ಬಾಂಬ್ ದಾಳಿಗಳು ನಡೆದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಜೊತೆಗೆ ದಾಳಿಗೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳು ಏನಿದ್ದಾವೆ ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವುದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರ ವಹಿಸಿ. ಕಾರಣ PIB ಅವರು ಕ್ಷಣ ಕ್ಷಣಕ್ಕೂ ಕೂಡ ಫ್ಯಾಕ್ಟ್ ಚೆಕ್ಕನ್ನು ಮಾಡ್ತಾ ಇದ್ದಾರೆ. ದಾಳಿಗೆ ಸಂಬಂಧಪಟ್ಟ ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆ ಕಡೆಗಳಲ್ಲಿ ಆಗಿರ್ತಕ್ಕಂತಹ ಘಟನಾವಳಿಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಇದು ಇಲ್ಲೇ ನಡೆದಿರುವಂತಹ ಘಟನೆ ಅಂತೇಳಿ ಬಿಂಬಿಸಿ ವೈರಲ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಇವತ್ತೇ ಬೆಳಿಗ್ಗೆ PIB ಅವರು ಒಂದು ಫ್ಯಾಕ್ಟ್ ಚೆಕ್ಕನ್ನು ಮಾಡಿದ್ರು. ಪಾಕಿಸ್ತಾನದಲ್ಲಿ ಒಂದು ವಿಡಿಯೋವನ್ನು ವೈರಲ್ ಮಾಡಲಾಗಿದೆ. ಇದು ನಾವು ಭಾರತದ ಮೇಲೆ ನಡೆಸಿರುವಂತಹ ದಾಳಿ, ಭಾರತದ ಒಂದು ನಗರ ಈ ರೀತಿ ಆಗಿದೆ ಅಂಥೇಳಿ ಯಾವುದೋ ಒಂದು ಹಳೆಯ ವಿಡಿಯೋವನ್ನು ಪಾಕಿಸ್ತಾನದ ಮಾಧ್ಯಮಗಳು ಮತ್ತು ಅಲ್ಲಿನ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡಲಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ PIB ಅವರು, ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಏನಿದೆ, ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಬರುವಂಥ ಇಲಾಖೆ, ಅವರು ಫ್ಯಾಕ್ಟ್ ಚೆಕ್ಕನ್ನು ಮಾಡಿದ್ದಾರೆ. ಸೊ ಪಶ್ಚಿಮ ಭಾರತದ ಗಡಿಯಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಸರ್ಕ್ರಿಕ್ ಏರಿಯಾ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಆದರೆ ಪಾಕಿಸ್ತಾನದ ಆ ದುಸ್ಸಾಹಸವನ್ನು ಭಾರತ ವಿಫಲಗೊಳಿಸಿದೆ. ಸೊ ಇದು ಬರ್ತಾ ಇರ್ತಕ್ಕಂಥ